ಅವರ ಒಂದು ಒತ್ತಾಯ ಏನಂತ ಹೇಳಿದ್ರೆ ಈಗ ಸ್ಲ್ಯಾಬ್ಗಳನ್ನು ಮಾಡಿದ್ದಾರೆ ಮತ್ತು ದರ ಪರಿಷ್ಕರಣೆ ಏನಿದೆ ಅದು ಹಂತ ಹಂತವಾಗಿ ಹೆಚ್ಚಿಗೆ ಮಾಡ್ತಿದ್ದಾರೆ ಅಂತ. ಬೇರೆ ಬೇರೆ ರಾಜ್ಯಗಳಲ್ಲಿ ಮದ್ಯದ ದರಗಳು ಕಡಿಮೆ ಇದೆ. ಈಗ ಆಂಧ್ರ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಅಲ್ಲಿ ಎಣ್ಣೆ ದರ ಕಡಿಮೆ ಇದೆ, ನಮ್ಮಲ್ಲಿ ಜಾಸ್ತಿ ಇದೆ. ಅಲ್ಲಿಂದ ಏನು ಮಾಡ್ತಾ ಇದ್ದಾರೆ, ಕಾಳಸಂತೆಯಲ್ಲಿ ತರಿಸ್ಕೊಂಡು ಇಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಮಿಲಿಟ್ರಿ ಏನಿರುತ್ತೆ ಅದು ರಿಸರ್ವ್ಡ್ ಇರುತ್ತೆ, ರಿಟೈರ್ಡ್ ಆಫೀಸರಿಗೆ ಕೊಡುವಂಥದ್ದು ಇರುತ್ತೆ ಮತ್ತು ಅವರ ಕೆಲವೊಂದಿಷ್ಟು ನಿಯಮಗಳಿರ್ತವೆ. ಹಾಗಾಗಿ ಅಲ್ಲೇನು ಮಾಡ್ತಾ ಇದ್ದಾರೆ, ಅಲ್ಲಿ ಕಡಿಮೆ ರೇಟ್ಗೆ ಈಗ ಒಂದು ಫುಲ್ ಬಾಟ್ಲು ಒಂದು 3,000 ಅಂತ ಅಂದ್ಕೊಳ್ಳೋಣ ನಾರ್ಮಲ್ ಆಗಿರುವಂಥ ಬಾರಲ್ಲಿ ಅಥವಾ MRP ಇಲ್ಲಿ ಅದೇ ಬ್ರ್ಯಾಂಡು ಅಲ್ಲಿ 1,000 ರೂಪಾಯಿಗೆ ಸಿಗುತ್ತೆ. ಹಾಗಾಗಿ ನಾರ್ಮಲ್ ಆಗಿ ಏನು ಮಾಡ್ತಾರೆ, ಅದರ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂತಹ ಒತ್ತಾಯವನ್ನು ಈಗ ಬಾರ್ ಅಸೋಸಿಯೇಷನ್ ಅವರು ಮಾಡ್ತಾ ಇದ್ದಾರೆ. ರಾಜೇಶ್ ಅವರೇ, ಈಗ ನಿಮ್ಮ ಅನುಭವದ ಪ್ರಕಾರ ಅಥವಾ ನಿಮ್ಮ ಗೊತ್ತಿರೋರ ಏನಾದರೂ ಅನುಭವ ಆಗಿದ್ರೆ ನೀವು ಹೇಳಬಹುದು. ಯಾಕಂತ ಹೇಳಿದ್ರೆ ಈಗ ಟಾರ್ಗೆಟ್ ಕೊಟ್ಟು ಅಧಿಕಾರಿಗಳು ಸ್ವತಃ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಬರ್ತಾ ಇದ್ದಾರೆ ಅಥವಾ ಕೆಲವೊಂದಿಷ್ಟು ಶಾಪ್ಗಳಿಗೆ ಬರ್ತಾ ಇದ್ದಾರೆ. ಟಾರ್ಗೆಟ್ ರೀಚ್ ಮಾಡ್ತಾ ಇದ್ರೆ ಕೇಸ್ಗಳನ್ನು ಹಾಕ್ತೀವಿ ಅನ್ನುವಂಥ ಅಂದರೆ ಬೆದರಿಕೆ ಹಾಕ್ತಿದ್ದಾರಂತೆ, ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೆದರಿಸ್ತಿದ್ದಾರಂತೆ. ಇದು ಅನುಭವಕ್ಕಾಗಿದೆ, ನಿಮಗೆ ಬಂದಿದೆಯಾ? ಸರಿ, ಈಗ ಅಧಿಕಾರಿಗಳಿಗೆ ಈಗ ಏನಾಗುತ್ತೆ, ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಬಟ್ ಅಂತ ಹರಾಸ್ಮೆಂಟ್ ಸಸ್ಪೆನ್ಷನ್ ಮಾಡೋದು ಇದಂದ್ರೆ ಅದು 3 ಹೀನಿಯಸ್ ಕ್ರೈಮ್ ಇದ್ರೆ ಮಾತ್ರ ಸಸ್ಪೆನ್ಷನ್ ಮಾಡ್ತಾರೆ ಸರ್. ಬರೀ ಟಾರ್ಗೆಟ್ಗೋಸ್ಕರ ಅಲ್ಲ. ನಮ್ಮ ಕಾಯ್ದೆಯಲ್ಲಿ ಏನ್ ಹೇಳತ್ತಂದ್ರೆ 1 ವಾರಕ್ಕೆ ಬೇಕಾಗಿರುವಂತ ಮದ್ಯವನ್ನ ನಾವು ಅಂಗಡಿಯಲ್ಲಿ ಇಟ್ಟಿರ್ಬೇಕು. ಆ 1 ವಾರಕ್ಕೆ ಬೇಕಾಗಿರುವಂತ ಮದ್ಯವನ್ನ ನಾವು ನಮ್ಮ ಅಂಗಡಿಯಲ್ಲಿ ನಾವು ಇಟ್ಟಿದ್ರೆ ನಮ್ಗೆ ಇಂಥದ್ದು ಯಾವ್ದೇ ರೀತಿ ಇದಿರಲ್ಲ. ಬಟ್ ಅವರು ಏನ್ ಮಾಡ್ತಾರೆ, ಪ್ರತಿ ಸಾರಿ ಬಂದು ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಏನ್ ಸೇಲ್ಸ್ ಆಗಿದೆ, ನಮ್ CCTV ಚೆಕ್ ಮಾಡೋದಾಗ್ಲಿ ಇವೆಲ್ಲ ನೋಡ್ತಾರೆ. ಈಗ ನಮ್ಮ ಪರ್ಚೇಸಸ್ ವರ್ಸಸ್ ನಮ್ ಸೇಲ್ಸ್ ಇರುತ್ತೆ, ಅದು ಅವ್ರು ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಸರ್. ಈಗ ಏನಾಗತ್ತೆ, ಈಗ ಈ ತಿಂಗಳಿಂದ ವಿಚಾರ ತಗೊಳಕ್ ಹೋದ್ರೇನೆ ಈ ನವೆಂಬರ್ ಡಿಸೆಂಬರ್ ಅಂದ್ರೆ ಈಗ ಅಯ್ಯಪ್ಪ ಸೀಸನ್ ಇತ್ತು, ಆಮೇಲಿಂದ ಕಾರ್ತಿಕ ಮಾಸ ಇತ್ತು, ಆಮೇಲೆ ಈಗ ನಮ್ಮ ಕ್ರೈಸ್ತರದ್ದು ಲೆಂಟ್ ಸೀಸನ್ ಅಂತ ಇದೆ. ಈ ಸೀಸನ್ ಇದ್ದಾಗ ವ್ಯಾಪಾರ ಸಹಜವಾಗಿ ಕಡಿಮೆ ಇರುತ್ತೆ ದೀಪಾವಳಿ ಆದ್ಮೇಲಿಂದ. ಬಟ್ ಏನಾಗಿದೆ, ಸರ್ಕಾರದಿಂದ ಇವರು ಈಗ ಹೆಚ್ಚುವರಿ ಆದಾಯ ಬೇಕು, ಹೆಚ್ಚುವರಿ ಇದು ಬೇಕು ಅಂತ ಹೇಳಿದ್ರಿಂದ ಪರ್ಚೇಸಸ್ ಮಾತ್ರ ಆಗತ್ತೆ ವಿನ ಸೇಲ್ಸ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಪರ್ಚೇಸ್ ಮಾಡಿ ಇಟ್ಕೋಬಹುದೇ ವಿನ ಸೇಲ್ಸ್ ಆಗ್ತಾ ಇಲ್ಲ. ಆಮೇಲೆ ನಾವು ಇನ್ನು ಬಾಕಿ ಉಳಿದಿರುವಂತ 1:3% ಆಫ್ ದ ಲೈಸೆನ್ಸ್ ಫೀಸ್ ಈ ತಿಂಗಳಲ್ಲಿ ನಾವು ಕಟ್ಟು ಮುಗಿಸ್ಬೇಕು. ಯಾವ್ದು ಹೆಚ್ಚುವರಿ ಮಾಡಿದ್ದಾರೆ 50% ಲೈಸೆನ್ಸ್ ಫೀಸ್, ಈಗ ಅದನ್ನ ನಾವು ಈ ತಿಂಗಳಲ್ಲಿ ಕಟ್ಟಬೇಕು. ಸೊ ಎಲ್ಲದರ ಮಧ್ಯದಲ್ಲಿ ಸಣ್ಣದಾರ ಬಹಳ ಒಂದು ನೋವಿಗೆ ಈಡಾಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಆ ಕಡೆಗೆ ವ್ಯಾಪಾರ ಇಲ್ಲ ಅಂತ ಹೇಳ್ಬಿಟ್ಟು ಲಾಭಾಂಶ ಇಲ್ಲ, ಲೈಸೆನ್ಸ್ ಫೀಸ್ ಏಕಾಏಕಿ 50% ಜಾಸ್ತಿ ಮಾಡಿರೋದ್ರಿಂದ ಅದ್ರದ್ದು ಹೊರೆ ಇದೆ. ಆಮೇಲಿಂದ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ನೀವು ಹೋದ ವರ್ಷದ್ದು ಪರ್ಚೇಸ್ಗಿಂತ ಈ ವರ್ಷ ಒಂದು 10% ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕು. ಹಾಗಾಗಿ ಅವನು ಎಲ್ಲಿಂದ ತರ್ತಾನೆ, ವ್ಯಾಪಾರ ಇಲ್ಲದೆ ಇದ್ದಾಗ ಅವನು ಅದನ್ನ ಎಲ್ಲಿಂದ ತರ್ತಾನೆ? ಇವು ಎಲ್ಲವನ್ನು ಸಹ ನಾವು ಪರಿಗಣಿಸ್ಬೇಕಲ್ಲ ಸರ್. ಅಲ್ಲ, ಈಗ ಎಣ್ಣೆ ಪ್ರಿಯರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ರೇಟ್ ಜಾಸ್ತಿ ಆದ್ರೂ ಕೂಡ ಎಣ್ಣೆ ಕುಡಿಯೋದು ಕಡಿಮೆ ಆಗಲ್ಲ, ಅವ್ನು ಎಷ್ಟಾದ್ರೂ ಕುಡಿತಾನೆ, ಅವ್ನಿಗೆ ಕಿಕ್ ಬೇಕು ಅಂತೇಳಿ. ಹಾಗಾಗಿ ಈ ಸೀಸನ್ಗಳ ವೈಸ್ ಹೋಗುತ್ತಾ ಎಣ್ಣೆ ಪ್ರಿಯರದ್ದು, ಅಥವಾ ರೇಟ್ ಜಾಸ್ತಿ ಆಯ್ತು ಅಂತ ಕಡಿಮೆ ಆಗುತ್ತಾ, ಹೇಗೆ ಈ ಸಂಖ್ಯೆ? ರೇಟ್ ಜಾಸ್ತಿ ಆಗಿರೋದ್ರಿಂದ ಎಣ್ಣೆ ಮದ್ಯಪಾನ ಪ್ರಿಯರು ಕಡಿಮೆ ಆಗಿದ್ದಾರೆ ಸರ್. ಅಲ್ಲ, ಮತ್ತೀಗ 100% ಹೊಡ್ತಾ ಬಿದ್ದಿದೆ. ಯಾಕಂದ್ರೆ ಅದು ಈಗ ನಮ್ಮ ದಿನನಿತ್ಯ ನ್ಯೂಸ್ ಪೇಪರ್ ಅಲ್ಲೇ ನಾವು ನೋಡ್ತಾ ಇದೀವಿ. ನಾವು ಪ್ರತಿಯೊಂದು ಸೇಲ್ಸ್ ಬಿದ್ದಿದೆ, ಪರ್ಚೇಸು ಬಿದ್ದಿದೆ. ಹೋದ ವರ್ಷಕ್ಕೆ ಇದೇ ತಿಂಗಳಿಗೆ ಇದ್ದಿದ್ದು ಪ್ರೈಸ್ ರೇಂಜ್ಗೆ ಈ ವರ್ಷ ಇರುವಂತ ಇದೇ ಪ್ರೈಸ್ಗೆ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿದೆ ಸರ್. ಈಗ ಬಿಯರ್ಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದಲೂ ಕೂಡ, ಯಾಕಂದರೆ 2023ರಿಂದ ನೋಡ್ತಾ ಇದ್ದೀವಿ, ಸಾಕಷ್ಟು ಬದಲಾವಣೆ ಆಗಿದೆ, ಹೆಚ್ಚಾಗಿದೆ. ಹಾಗಾಗಿನೇ ಅದನ್ನು ಕುಡಿಯುವವರ ಸಂಖ್ಯೆಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆ ಆಗಿದೆ ಅಂತ ಅನ್ಸುತ್ತಾ? 100% ಸರ್. ಈ ವಿಚಾರವಾಗಿ ನಾವು ನಮ್ಮ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರಾದ ಲೋಕೇಶ್ ಅವರಾಗ್ಲಿ ಅಥವಾ ಗೋವಿಂದರಾಜ್ ಹೆಗಡೆ ಸರ್ ಆಗ್ಲಿ, ಇವರು ಇದನ್ನ ಹಲವಾರು ಸಾರಿ ನಾವು ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೀವಿ. ಈ ತರ ಆದ್ರೆ ನಾವು ಟಾರ್ಗೆಟ್ ನ ರೀಚ್ ಆಗ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ ಅಂತ. ಆದ್ರೆ ಸರ್ಕಾರ ಅದರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ.
ಇವನ್ ಲಾಭಾಂಶದ ವಿಚಾರವಾಗೂ ಸಹ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಹಲವಾರು ಸಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದೀವಿ, ಹೇಳಿದೀವಿ ಸರ್. ಈ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರ ಗಮನಕ್ಕೂ ನಾವು ತಂದಿದೀವಿ, ಈ ತರ ನಮ್ಗೆ ಲಾಭಾಂಶ ಮಾಡ್ಕೊಡಿ ಅಂತ. ಆದ್ರೂ ಏನು ಸರ್ಕಾರ ನಮ್ಮ ಕುಂದುಕೊರತೆಗಳ ಬಗ್ಗೆ ಎಚ್ಚೆತ್ಕೋತಾ ಇಲ್ಲ. ನಿಜ 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 ನಿಜ. ಕಿರಣ್ ಅವರೇ, ಈಗ ಲೈಸೆನ್ಸು ಏನು ಕೆಲವೊಂದಿಷ್ಟು ಕೊಡಲಿಕ್ಕೆ 569 ಲೈಸೆನ್ಸ್ ಕೊಡಲಿಕ್ಕೆ ಏನು ಸರ್ಕಾರ ನಿರ್ಧಾರ ಮಾಡಿದೆ, ಅದು ಕೂಡ ಬೇಡ ಅನ್ನುವಂಥ ಒತ್ತಾಯಗಳಿದೆ ಈಗ. ಅಂದರೆ ಬೇರೆಯವರು ಬದುಕೋದು ಬೇಡವಾ, ತಾವಷ್ಟೇ ಬದುಕಬೇಕು ಅನ್ನುವಂಥ ಉದ್ದೇಶನ ಹೇಗೆ? ಸರ್, ಬೇಡ ಅಂತ ಪ್ರಶ್ನೆ ಅಲ್ಲ. ಈಗ ನಾವು ಕಾನೂನುಬದ್ಧವಾಗಿ ಅವ್ರು ಏನೇ ಪಾಲಿಸಿ ಮಾಡ್ತಾರೆ ಅಂದ್ರೆ ಆ ಕಾನೂನು ಅಥವಾ ಆ ಪಾಲಿಸಿಯನ್ನ ಇಲಾಖೆ ಆಗ್ಲಿ ಸರ್ಕಾರವಾಗ್ಲಿ ಪಾಲನೆ ಮಾಡ್ಬೇಕಾಗತ್ತೆ ಸರ್. ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಲೈಸೆನ್ಸ್ ಗಳೇ ಅಸ್ತಿತ್ವದಲ್ಲಿಲ್ಲ. ಅಂತ ಲೈಸೆನ್ಸ್ ಗಳನ್ನ ಇವ್ರು ಹೇಗ್ ಹರಾಜ್ ಮಾಡ್ತೀರಿ ಅಂತ ನಮ್ ಪ್ರಶ್ನೆ ಇದೆ ಸರ್. ಈಗ ಏನಾಗಿದೆ, 2008-9 ಅಲ್ಲಿ ಇವರು ಸುಮಾರು 200 ಚಿಲ್ಲರೆ CL2, 200 ಚಿಲ್ಲರೆ CL9 ಗಳ ಸೇರಿಸಿ 463 ಅಂತ ಟೋಟಲ್ ಮಾಡ್ಬಿಟ್ಟು ಅದನ್ನ MSIL ಗೆ ಲಿಕ್ಕರ್ ಔಟ್ಲೆಟ್ ಕೊಡ್ತಾ ಇದೀವಿ ಅಂತ ಹೇಳಿ ಒಂದು ಪಾಲಿಸಿ ಮಾಡಿದ್ರು ಸರ್. ಸೊ ಅವರಿಗೆ 99% MSIL ಗೆ 463 ಲೈಸೆನ್ಸ್ ನ ಓಪನ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಾಗಿದೆ, ಮತ್ತೆ 2014 ಅಲ್ಲಿ ಅದೇ 200 ಚಿಲ್ಲರೆ CL2 ಲೈಸೆನ್ಸ್ ಗಳನ್ನ ಲ್ಯಾಪ್ಸ್ ಆಗಿದೆ ಅಂತ ತಿಳ್ಕೊಂಡು 125 ಲೈಸೆನ್ಸ್ ಗಳಿಗೆ ರಿನ್ಯೂವಲ್ ಮಾಡಕ್ಕೆ ಅಂದ್ರೆ ಊರ್ಜಿತ ಮಾಡಕ್ಕೆ ಅವಕಾಶ ಕೊಟ್ರು. ನಮ್ಮಲ್ಲಿ 1 ಕೋಟಾಗೆ 1 ಲೈಸೆನ್ಸ್ ಇಶ್ಯೂ ಮಾಡೋ ರೂಲ್ ಇದೆ. ಇವ್ರು 1 ಕೋಟಾಗೆ 2 ಸರ್ತಿ 3 ಸರ್ತಿ ಈಗ ಮತ್ತೆ ಹರಾಜ್ ಮೂಲಕ ನಾವು ಅದನ್ನ ರೀ ಇಶ್ಯೂ ಮಾಡ್ತೀವಿ, ಮರು ಹಂಚಿಕೆ ಮಾಡ್ತೀರಿ ಅಂತ ಅಂದ್ರೆ ಕಾನೂನು ಪ್ರಕಾರ ಅದು ಸಾಧ್ಯನೇ ಇಲ್ಲ. ಹಿಂದಿನಿಂದನೂ ನಾವು ಅದನ್ನ ವಿರೋಧ ಮಾಡ್ಕೊಂಡೇ ಬಂದಿದೀವಿ. ಅಲ್ಲಿ ಲೈಸೆನ್ಸ್ ಎಕ್ಸಿಸ್ಟಿಂಗೇ ಇಲ್ಲ, ಸಾರಿ ಕೋಟಾ ಎಕ್ಸಿಸ್ಟಿಂಗೇ ಇಲ್ಲ ಅಂದ್ಮೇಲೆ ನೀವು ಹೇಗೆ ಹರಾಜ್ ಮಾಡ್ತೀರಿ ಅನ್ನೋ ಪ್ರಶ್ನೆ ನಮ್ದು ಲೀಗಲಿ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದೀವಿ. ಅದ್ರ ಪ್ರಕಾರ ನಿನ್ನೆ ವೆಕೇಶನ್ ಬೆಂಚ್ ಧಾರವಾಡಲ್ಲಿ ಸ್ಟೇ ಸಿಕ್ಕಿದೆ. ಫರ್ದರ್ ಇದು ಆಕ್ಷನ್ ಪ್ರಾಸೆಸ್ ಏನು ಮಾಡಬಾರ್ದು ಅಂತ. ನೋಡೋಣ, ಅದು ಹೋಗ್ತಾ ಹೋಗ್ತಾ ಮುಂದಿನ ಹಂತದಲ್ಲಿ ಯಾವ ರೀತಿ ಕೋರ್ಟ್ ಅದನ್ನ ಪರ್ಸ್ಯೂ ಮಾಡುತ್ತೆ ನೋಡ್ಬೇಕು ಅದನ್ನ. ಅಂದ್ರೆ ಈಗ ಸರ್ಕಾರಕ್ಕೆ ಆದಾಯ ಮಾತ್ರ ಬೇಕು, ಹಾಗಾಗಿ ಈ ಮದ್ಯ ಮಾರಾಟಗಾರರು ಅಥವಾ ಸನ್ನದಾರರು ಅವರ ಹಿತಾಸಕ್ತಿ ಬೇಕಾಗಿಲ್ಲ ಅಂತ ಅರ್ಥ ಆಗೋದ್ರಲ್ಲಿ. ಸರ್, ಮದ್ಯ ಈಗ ಯಾವ ಸರ್ಕಾರ ಬಂದ್ರು ಅದೇ ಹಣೆ ಬರ ಹೋಗಿದೆ ಇವ್ರದ್ದು, ಮಾರಾಟಗಾರದು. ಯಾರು ಇವ್ರ ಸಮಸ್ಯೆ ಕೇಳ್ತಾ ಇಲ್ಲ. ಟಾರ್ಗೆಟ್ ನಮ್ಗೆ ಸೇಲ್ಸ್ ಮಾಡಿ, ಸೇಲ್ಸ್ ಮಾಡಿ. ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್, ರಾಜೇಶ್ ಅವ್ರು ತುಂಬಾ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿದ್ರು. ಈಗ ಮದ್ಯ ಮಾರಾಟ ಕುಸಿತ ಆಗಿದೆ ಅನ್ನೋದಕ್ಕೆ ಮೇನ್ ರೀಸನ್ ಅವ್ರು ಹೇಳಿರೋದು. ಈಗ ಹಬ್ಬಗಳು, ಸಾಲು ಹಬ್ಬಗಳು, ಕಾರ್ತಿಕ ಮಾಸ, ಶ್ರಾವಣ ಮಾಸ, ಮಳೆ, ಇದೆಲ್ಲ ಎಲ್ಲಾನು ಅಫೆಕ್ಟ್ ಆಗುತ್ತೆ ಸರ್. ಒಂದು ಡ್ಯೂಟಿ ಜಾಸ್ತಿ ಮಾಡ್ಬೇಕು ಅಂದ್ರೆ ಇಲಾಖೆಯವರಾಗ್ಲಿ ಸರ್ಕಾರ ಆಗ್ಲಿ ಒಂದು ಅಸೆಸ್ಮೆಂಟ್ ಮಾಡ್ಬೇಕು. ಇದನ್ನ ನಾವು ಡ್ಯೂಟಿ ಜಾಸ್ತಿ ಮಾಡಿದ್ರೆ ಮದ್ಯದ ದರ ಹೆಚ್ಚಾಗುತ್ತೆ. ಮದ್ಯದ ದರ ಹೆಚ್ಚಾದ್ರೆ ಸೋಷಿಯಲ್ ಬಿಹೇವಿಯರ್ ಹೇಗಿರುತ್ತೆ ಅಂತ. ಈಗ 50 ರೂಪಾಯಿ ಮದ್ಯ ಕುಡಿಯೋನು 100 ರೂಪಾಯಿ ಆದ ತಕ್ಷಣ ಅದನ್ನ ಬಿಟ್ಬಿಡ್ತಾನೆ. ಅವನು ಆಬ್ವಿಯಸ್ಲಿ ಕಳ್ಳುಬಟ್ಟಿ ಅಂತ ದೋಷಪೂರಿತ ಅಥವಾ ಕಳಪೆ ಮದ್ಯ ಕುಡಿಯೋದ್ ಶುರು ಮಾಡ್ತಾನೆ. ಅಥವಾ ಸುಮಾರು ಈಗ ನೀವು ನೋಡ್ತಾ ಇದ್ರಿ 2 ವರ್ಷದಿಂದ ಕರ್ನಾಟಕದಲ್ಲಿ ಎಷ್ಟು NDPS ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಎಷ್ಟು ಗಾಂಜಾ, ಹೈಡ್ರೋ ಗಾಂಜಾ, ಅಫೀಮ್ ಕೇಸ್ಗಳು, ನಾರ್ಕೋಟಿಕ್ಸ್ ಇದರಲ್ಲಿ ಎಷ್ಟು ಕೇಸ್ಗಳು ಜಾಸ್ತಿ ರಿಜಿಸ್ಟರ್ ಆಗ್ತಾ ಇದೆ ಅನ್ನೋದು ನೀವು ನೋಡಿದಿರಿ. ಸೊ ಇಲ್ಲಿ ಏನಾಗ್ತಾ ಇದೆ, ಕನ್ಸ್ಯೂಮರ್ ಬಿಹೇವಿಯರ್, ಇಲ್ಲಿ ಮದ್ಯದ ಬೆಲೆ ಜಾಸ್ತಿ ಆಗಿದೆ, ಇದು ಬೇಡಪ್ಪ, ಅದ್ರ ಬದಲಾಗಿ ನಾವು ಗಾಂಜಾ ಅಂತ ದುಶ್ಚಟಗಳಿಗೆ ವೆರಿ ಸಿವಿಯರ್ ಅಫೆಕ್ಟ್ ಮಾಡ್ತಕ್ಕಂತ ಇಂತ ದುಶ್ಚಟಗಳಿಗೆ ಜನ ದಾಸರಾಗ್ತಾ ಇದ್ದಾರೆ. ಇಂತ ಅಸೆಸ್ಮೆಂಟ್ ಗಳನ್ನ ಸರ್ಕಾರ ಮಾಡ್ದೇನೆ ಈ ರೀತಿ ಇವ್ರು ಮದ್ಯದ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಇದು ತುಂಬಾ ಸಿವಿಯರ್ ಎಫೆಕ್ಟ್. ಗಾಂಜಾ ಸೇವನೆ ಜಾಸ್ತಿ ಆಗುತ್ತೆ, ದುಶ್ಚಟಗಳ ದುಶ್ಚಟಗಳು ಜಾಸ್ತಿ ಆಗ್ತವೆ. ಸುತ್ತಮುತ್ತ ರಾಜ್ಯದಿಂದ ಅಕ್ರಮವಾಗಿ ನಮ್ಮಲ್ಲಿ ಮದ್ಯ ಬರೋದು ಜಾಸ್ತಿ ಆಗುತ್ತೆ ಸರ್. ಕಿರಣ್ ಅವರೇ, ನಿಜ ನೀವು ಹೇಳ್ತಾ ಇರೋದು. ಯಾಕಂದ್ರೆ ನೋಡಿ, ಗಲ್ಲಿ ಹಳ್ಳಿಯಲ್ಲಿ ಕೂಡ ಕಿರಾಣಿ ಅಂಗಡಿ ಇರುತ್ತೆ, ಒಳಗಡೆ ಎಣ್ಣೆ ಮಾರ್ತಾ ಇರ್ತಾರೆ ಸರ್. ನಿಜಕ್ಕೂ ಅನಧಿಕೃತವಾಗಿ ತಲೆ ಎತ್ತಿದಾವೆ. ಅಂದ್ರೆ ಇದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹೀಗಾಗ್ತಿದೆ. ಅವ್ರಿಗೆಲ್ಲ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಹೋಗ್ತಾ ಇದೆ, ಹಾಗಾಗಿನೇ ಇದಕ್ಕೆ ಕಡಿವಾಣ ಹಾಕಕ್ ಆಗ್ತಾ ಇಲ್ಲ ಸರ್. ಅದು ಹೋಗ್ತಾ ಇರ್ಬೋದು ಸರ್, ಅವರು ನಮಗ್ ಟಾರ್ಗೆಟ್ ರೀಚ್ ಆಗ್ಲಿ. ಅವನು ಕಿರಾಣ ಶಾಪ್ ಅಲ್ಲಾರು ಮಾಡ್ಲಿ, ಬೀಡಿ ಶಾಪ್ ಅಲ್ಲಾರು ಮಾಡ್ಲಿ, ರೋಡ್ ಸೈಡ್ ಅಲ್ಲಾದ್ರೂ ಮಾಡ್ಲಿ, ಅವನು ಹೊರಗಡೆಯಿಂದ ಎಣ್ಣೆ ತಗೊಂಡ್ ಹಳ್ಳಿಯಲ್ಲಿ ಮಾರಿದ್ರೆ ನಮ್ ಟಾರ್ಗೆಟ್ ಜಾಸ್ತಿ ಆಗುತ್ತೆ, ನಮ್ಗೆ ಅಚೀವ್ಮೆಂಟ್ ಆಗುತ್ತೆ, ನಮ್ ಮೇಲಧಿಕಾರಿಗಳು ನಮ್ಗೆ ಒತ್ತಡ ಇರೋದು ತಪ್ಪುತ್ತೆ ಅನ್ನೋ ಒಂದು ಮನಸ್ಥಿತಿಲಿ ಮೋಸ್ಟ್ಲಿ ಅಧಿಕಾರಿಗಳು ಇದಾರೆ ಅಂತ ಅನ್ಸುತ್ತೆ ಸರ್. ನಿಜ ನಿಜ.